ಪೂಜಾ, ಇದ್ಯಾಕವ ಒಲಿ ಮೇಲೆ ಅಡ್ಗೆ ಮಾಡ್ಲಾಗತ್ತಿದ್ದಲ್ಲ? ಅವ್ವ, ಅದು ಏನಾಯ್ತು ಗೊತ್ತೇನು? ಇದು ಪೂಜಾ, ಯಾಕೆ ಸುಮ್ ಕುಂತಿದ್ದಲ್ಲ ಹೇಳು ನಿಮ್ಮ ಅವರಿಗೆ. ನೀವು ಒಲಿ ಮೇಲೆ ಯಾಕೆ ಅಡ್ಗೆ ಮಾಡ್ಲಾಕತ್ತಿದೆ ಅಂತ ಹೇಳಿ ಅವರಿಗೂ ಸ್ವಲ್ಪ ಗೊತ್ತಾಗ್ಲಿ ಹೇಳ್ಬೇಕಿಲ್ಲ? ಅದು ಅತ್ತಿ, ಅದು ಅದು ಏನಾಗ್ಬಿಟ್ಟದಂತಂದ್ರಿ, ಗ್ಯಾಸ್ ಖಾಲಿ ಆಗಿತ್ತು. ಗ್ಯಾಸ್ ಬುಕ್ ಮಾಡ್ಬೇಕಂತಂದ್ರೆ ಇವ್ರ ಮಾವರು ಬೇರೆ ಊರಾಗಿದ್ದಿಲ್ಲ. ಈಗ ಏನು ಮಾಡಬೇಕು ಅಂಥೇಳಿ ನಾನು ಒಂದು 2-3 ದಿನ ಒಲಿ ಮೇಲೆ ಮಾಡಿದ್ರೆ ಆಯ್ತು ಅಂಥೇಳಿ ದಿನ ಮುಂಜಾನೆ ಸಂಜೆಗೆ ಒಲಿ ಮೇಲೆ ಮಾಡೋದು ನೋಡ್ಯಾಳ. ಒಂದಿನ ನೋಡಿದಳು, ಮರುದಿನ ಏನು ಮಾಡ್ಯಾಳ, ನಾ ಹೇಳೋಷ್ಟೊತ್ತಿಗೆ ಅಕ್ಕಿನೇ ಮಾಡ್ಲಿಕ್ಕೆ ಚಾಲು ಮಾಡಿಬಿಟ್ಟಾಳ. ಅಕ್ಕಿಗೆ ಏನು ಅನಿಸ್ಬಿಟ್ಟದ, ಚಲೋ ಅನಿಸ್ಬಿಟ್ಟದ. ಒಲಿ ಮೇಲೆ ಮಾಡಿದ ರೂಢಿ ಇಲ್ಲ ನೋಡ್ರಿ, ಇದು ಒಂಥರ ಹೊಸದು ಅನಿಸ್ಬಿಟ್ಟದ ಅಕ್ಕಿಗೆ. ಆಯಿತು ಕುಂತು ಮಾಡ್ಬೋದಲ್ಲ, ಕಟ್ಗೆ ಬೇರೆ ಒಣಗಿವಿ ಇರ್ತಾವ. ಅದೇನು ಭಾಳ ಏನು ಹಸಿ ಕಟ್ಗೆ ಇಲ್ಲ ಏನಿಲ್ಲ, ಒಣಗಿವು ಕಟ್ಗೆ ಚಂದ ಉರಿತಾವ, ಚಂದ ಬೆಂಕಿ ಅದೆಲ್ಲ ಹತ್ತಿತ್ತು. ಹಾಗಾಗಿ ಅಕ್ಕಿಗೆ ಆರಾಮ್ ಕುಂತು ಮಾಡ್ಬೋದಲ್ಲ ಇದ್ರ ಮೇಲೆ, ಸುಮ್ಮನೆ ಕಡಿ ನಿಂತು ಗ್ಯಾಸ್ ಮೇಲೆ ಎಲ್ಲಿ ಮಾಡ್ಲಿಕ್ಕೆ ಹೋಲಿ ಅಂಥೇಳಿ ಆವತ್ತಿನ ಹಿಡ್ಕೊಂಡು ಇವತ್ತಿನ ತನ ಒಲಿ ಅಂದರೆ ಬಿಟ್ಟಿಲ್ಲ ನೋಡ್ರಿ. ನಾ ಎಷ್ಟು ಹೇಳ್ತೀನಿ ಬ್ಯಾಡವ ಹಂಗೆ ಒಲಿ ಮೇಲೆ ಮಾಡೋದು, ನಿನಗೆ ಅಭ್ಯಾಸ ಇಲ್ಲ ಬ್ಯಾಡ ಅಂತಂದ್ರೂ ಕೇಳಲ್ಲ. ಬರೀ ಒಲಿ ಮೇಲೆ ಅಂಥೇಳಿ ಬೆನ್ನು ಹತ್ತಿ ಬಿಟ್ಟಾಳಕ್ಕಿ. ನೀವರ ಹೇಳ್ರಿ ಒಂಚೂರು. ಒಂದು ಸುಳ್ಳ ಎಷ್ಟು ಸತ್ಯದ ಮೇಲೆ ಹೊಡೆದಂಗೆ ನಮ್ಮ ಅತ್ತಿ ಹೇಳ್ತಾಳಲ್ಲ, ಕೇಳೋರಿಗೆ ಹೌದಲ್ಲ ಅನ್ನಿಸ್ಬೇಕು. ಏನು ಹೇಳ್ಬೇಕಿಂತವ್ರಿಗೆ. ನೀವು ಬಂದಿರಲ್ರಿ ಬೀಗ್ರೆ, ಒಂಚೂರು ತಿಳಿಸಿ ಹೇಳ್ರಿ. ಯಾಕಂತಂದ್ರೆ ಎಲ್ಲ ಅಡುಗೆದು ಸಾಮಾನುಗಳು ಅಲ್ಲಿ ಅಡುಗೆ ಮನೆಗೆ ಅವ ರೀ. ಅಲ್ಲಿಂದ ತೊಗೊಂಡು ಇಲ್ಲಿ ತಂದು ಮಾಡೋದು ಭಾಳ ಕಷ್ಟ ಆಗ್ತದ. ಅಕ್ಕಿಗೆ ನಾವು ಹೇಳಕತ್ತಿದ್ದು ತಿಳಿವಲ್ರಿ, ಹೊಟ್ಟೆಗೆ ತಿಳಿವಲ್ದು, ಕೇಳಕ್ಕೆ ತಯಾರೇ ಇಲ್ಲ ಅಕ್ಕಿ. ಇದ್ರ ಮೇಲೆ ಮಾಡ್ತೀನಿ ರೀ ಅತ್ತಿ, ಅಡುಗೆನೂ ರುಚಿ ಆಗ್ಲಾಗತ್ತದ ಅಂಥೇಳಿ ಅಲ್ಲಾಗತ್ತಾಳ. ನೀವೇ ಒಂಚೂರು ಹೇಳ್ರಿ. ಇದು ಪೂಜಾ, ಪಾಪ ಅವರು ಬೀಗರು ಅಷ್ಟು ದೂರಿಂದ ಬಂದಾರ ಮಗಳಿಗೆ ನೋಡ್ಬೇಕಂತ. ನೀ ನೋಡಿದ್ರೆ ಇಲ್ಲಿ ಅಡುಗೆ ಮಾಡ್ಕೊತ ಕುಂತು ಬಿಟ್ಟಿದ್ದಿ. ಒಂದು ಜರ ಟೈಮ್ ಕೊಡು, ಅವ್ರಿಗೂ ಮಗಳಿಗೆ ಮಾತಾಡ್ಬೇಕು ಅನ್ನೋದು ಆಸೆ ಇರ್ತದ. ನೀ ನೋಡಿದ್ರೆ ಅಡುಗೆ ಮನೆಯಾಗ ಹತ್ತು ಬಿಟ್ಟಿದ್ದಿ. ಇದೆಲ್ಲ ನಾ ಏನು ಮಾಡಲ್ಲ ಅಂತಿದ್ದ ಏನು? ನಾ ಮಾಡ್ತಿದ್ದವ, ಒಂಚೂರು ಅಡುಗೆ ಮಾಡಿದ್ರೆ ಏನು ಕೈ ಸವಿತದ ನಂದು? ನಾ ಮಾಡ್ತಿದ್ದ. ಒಟ್ಟು ನನಗೆ ಅಡುಗೆ ಮನೆಗೆ ಬರ್ಲಿಕ್ಕೆ ಬಿಡಲ್ಲ ನೀನಂತರೂ. ಈಗ 1-2 ದಿನ ರೆಸ್ಟ್ ಮಾಡು ಆರಾಮ್. ಜರ ಅವ್ವ ಅಪ್ಪ ಬಂದಾರ, ನಿನ್ನ ಸೊಸಿ ಬಂದದ ಪಾಪ, ಅದ್ರ ಸಂಗಟ ಜರ ಆಡೋದು ಮಾಡೋದು ಮಾತಾಡೋದು ಮಾಡ್ಕೊತ ಕೂಡು. ಸುಮ್ಮನೆ ಕೆಲಸ ಅಂತ ಅಂದು ಬಿಡ್ತವ. ಆಯಿತು, ಬಟ್ಟೆ ಭಾಂಡೆ ಅದ್ರ ಬಗ್ಗೆ ನೀ ಏನು ತಲೆ ಕೆಡಿಸ್ಕೋಬೇಡ. ಈಗ ಹೋಗ್ಲಾಗತ್ತೀನಿ. ಈಕಿಗೆ ಅಲ್ಲಿ ಆಕೆ ಯಾರಿವ, ಆಕಿನ ಹೆಸರೇ ಬರಲ್ಲ, ಸೀತಕ್ಕ. ಆ ಸೀತಕ್ಕಗೆ ಹೇಳ್ತೀನಿ, ಒಂದು 8 ದಿನ ಬಂದು ಮಾಡಿ ಹೋಗವ. ಹಿಂಗೆ ಮನೆಗೆ ಭಾಳ ಮಂದಿ ಆಗಿಬಿಟ್ಟಿವಿ, ನನ್ನ ಸೊಸಿ ಒಬ್ಬಾಕಿನೇ ಆಗಿಬಿಟ್ಟಾಳ ಕೆಲ್ಸಕ್ಕೆ. ಒಂದು 8 ದಿನ ಬಂದು ಮಾಡಂತ ಹೇಳ್ತೀನಿ. ಬಟ್ಟೆ ಭಾಂಡದ ನೀ ಏನು ತಲೆ ಕೆಡಿಸ್ಕೋಬೇಡ, ಆಕೆ ಬಂದು ಮಾಡಿ ಹೋಗ್ತಾಳೆ. ಏನು ಅಡುಗೆನೂ ಈಗ ನಾನೇ ಮಾಡ್ತೀನಿ ನಾಳೆನ ಹಿಡಿದು. ನೀ ಸ್ವಲ್ಪ ರೆಸ್ಟ್ ಮಾಡು, ಈಗಾರ ರೆಸ್ಟ್ ಮಾಡು. ಏನು ನಾ ಹೋಗಿ ಬರ್ತೀನಿ. ಬೀಗ್ರೆ ನೀವು ಮಾತಾಡ್ಕೊತ ಕೂಡ್ರಿ, ನಾನು ಸ್ವಲ್ಪ ಒಂಚೂರು ಅದೇ ಅಲ್ಲಿ ಕೆಲ್ಸಕ್ಕೆ ಹೇಳಿ ಬರ್ತೀನಿ ಆಕೆಗೆ. ಹ್ಞೂ ರೀ, ಆಯ್ತು ತಗೋರಿ, ಹೋಗಿ ಬರ್ರಿ. ತಡಿ, ಇಲ್ಲೇ ಮರಿಗೆ ನಿಂದಿರ್ತೀನಿ. ಅವ್ವ ಮಗಳು ಏನು ಮಾತಾಡ್ತಾರಂತ ಗೊತ್ತಾಗ್ತದ. ಎಲ್ಲರ ರವನ ಮುಂದಕ್ಕೆ ಏನಾರ ಬಾಯಿ ಬಿಟ್ಟಳು ಅಂತಂತಂದ್ರೆ ಆ ರವ್ ಇಕ್ಕಿಗಿಲ್ಲಿ ಇಡಲ್ಲ, ಕರ್ಕೊಂಡು ಹೋಗ್ತಾಳ. ತಡಿ ನೋಡ. ಅವ್ವ, ಇದು ನನ್ನ ಸಸಿ ಮತ್ತು ಅಪ್ಪ ಏನು ಮಾಡ್ಲತ್ತಾರ? ನಮ್ಮ ಅಪ್ಪಗ ಕುಂತು ಬ್ಯಾಸರ ಹೊಂಟದಂತ, ಅದಕ್ಕೆ ಹೊರಗೆ ಹೋಗಿ ಬರ್ತೀನಿ ಅಂತ ಅಲ್ಲಾಗತ್ತಿರು. ಹಾಗೆ ಈಕಿನೂ ಹೋಗ್ಬಿಟ್ಟಾಳ ಅವ್ರ ಜೊತೆನೆ. ನಾನು ಬರ್ತೀನಿ ತಾತ, ನಾನು ಬರ್ತೀನಿ ಅಂತ ಹೋಗ್ಬಿಟ್ಟಾಳ ನೋಡು. ಹೌದೇನು? ಇರೋ ಒಂದು ತಟಕ್ಕೆ ಚಾ ಮಾಡ್ತೀನಂತ ಚಾ ಕುಡಿಯಟ್ಟಿ. ಬ್ಯಾಡ ಪೂಜಾ, ಬ್ಯಾಡ, ಚಾ ಏನು ಬ್ಯಾಡವ. ಚಾ ಒಂದೇ ಟೈಮ್ ಕುಡ್ಲಾಕತ್ತೀನಿ. ಯಾಕಂದ್ರೆ ಸುಮ್ಮನೆ ಚಾ ಭಾಳ ಕುಡ್ಲಾಕತ್ತನ ಏನಾಗ್ಲಾಗತ್ತದ, ಚಕ್ಕರ್ ಬಂದಂಗೆ ಆಗ್ಲಾಗತ್ತದ ನನಗೆ. ಹಾಗಾಗಿ ಬಿಟ್ಬಿಟ್ಟಿನಿ. ಚಾ ಏನು ಬ್ಯಾಡ ಬಿಡು. ತಡಿ, ನಾನು ನಿನ್ನ ಜೊತೆ ಮಾತಾಡ್ಬೇಕಂತ ಅಲ್ಲಾಗತ್ತೀನಿ. ಎಷ್ಟೊತ್ತಾಯ್ತು ಬಂದು ಮಾತಾಡೋದೇ ಆಗವಲ್ದು. ಅಲ್ಲ ಮಗಳೇ, ನಿಮ್ಮ ಅತ್ತಿ ಪಾಪ ನಿನಗೆ ಮಗಳಿಗಿನ ಹೆಚ್ಚಿಗೆ ನೋಡ್ಕೋತಾರ, ಎಷ್ಟು ಜೀವ ಮಾಡ್ತಾರ ನೋಡ್ದೇನು ಪಾಪ. ನೀ ಒಲಿ ಮೇಲೆ ಅಡುಗೆ ಮಾಡ್ಲಕತ್ತಿದ್ ನೋಡಿ ಅವರಿಗೆ ಎಷ್ಟು ಬೇಸರ ಆಗಿಬಿಟ್ಟದ. ನೀ ಯಾಕೆ ಹಿಂಗೆ ಒಲಿ ಮೇಲೆ ಅಡುಗೆ ಮಾಡ್ಲಕತ್ತಿದ್ದಿ? ನಿನಗೇನು ಮಾಡಿ ಮಟ್ಟಿ ಅಭ್ಯಾಸದ ಏನು? ಎದಕ್ಕೆ ಹಿಂಗೆ ಮಾಡ್ಲಕತ್ತಿದ್ದಿ ನೀನು? ಎಷ್ಟು ಕಷ್ಟ ಆಗ್ತದೆ ಗೊತ್ತೇನು? ಎಲ್ಲ ಒಂದೊಂದು ಸಾಮಾನು ತಂದು ಇಲ್ಲಿ ಇಟ್ಟು ಮತ್ತೆ ಅಲ್ಲಿ ಒಯ್ದು ಇಡೋದಂತಂದ್ರೆ ಸುಮ್ಮನದ ಎನ್ನದ ಕೆಲಸ. ಯಾಕೆ ಹಿಂಗೆ ಹೆಚ್ಚಿಗೆ ಕೆಲಸ ಮಾಡ್ತೀಯ ಹುಡುಗಿ ನೀನು? ಎಷ್ಟು ಹೇಳಿದ್ರು ಕೇಳಲ್ಲವ ನೀನು. ಅಲ್ಲಿ ಬಂದ್ರೆ ಅಲ್ಲಿನೂ ರೆಸ್ಟ್ ಮಾಡಲ್ಲ, ಇಲ್ಲಿ ಬಂದರೆ ಇಲ್ಲೂ ರೆಸ್ಟ್ ಮಾಡಲ್ಲ. ಅಲ್ಲ ಪಾಪ ನಿಮ್ಮ ಅತ್ತಿ ಎಷ್ಟು ಹೇಳಕತ್ತಾಳ ನಿನಗೆ? ಅಷ್ಟು ಹೇಳಿದ್ರು ನೀ ಕೇಳಲ್ಲ ಅಂತಂದ್ರೆ ಬ್ಯಾಡ ಮಗಳ, ಹಿಂಗೆ ಒಲಿ ಮೇಲೆ ಅದು ಮಾಡಬೇಡ. ಈ ಟೈಮಿಗೆ ಜರ ನಯ ನಾಜುಕು ಇರೋದು ಕಲಿ ಸ್ವಲ್ಪ. ಅವ್ವ, ನೀನು ನಮ್ಮ ಅತ್ತಿ ಜಾಲದಾಗ ಸಿಕ್ಕಾಕೊಂಡ್ಬಿಟ್ಟು. ನಮ್ಮ ಅತ್ತಿ ನನ್ನ ತೋರ್ಸೋ ಪ್ರೀತಿ ಎಲ್ಲನೂ ಖರೆ ಅಂತೇಳಿ ತಿಳಿದು ಬಿಟ್ಟಿದಿ. ನಮ್ಮ ಅತ್ತಿನೇ ಹಂಗೆ ಆಟ ಕಟ್ಟಿಬಿಟ್ಟಾಳ. ಏನು ಮಾಡ್ತಿ? ನಿನಗೂ ಆಕಿನ ಆಟ ತಿಳಿವಲ್ದು. ನಮ್ಮ ಅತ್ತಿ ಕೈಯಾಗ ನನಗೆ ಒಂದೊಂದು ದಿನ ನರಕಾಗ್ಬಿಟ್ಟದವ. ನನ್ನ ಮನಸ್ಸಿನ ಮಾತೆಲ್ಲ ನಿನ್ನ ಮುಂದೆ ಹೇಳಿ ಕಣ್ಣೀರು ಹಾಕಿ
ಎಲ್ಲ ಹೇಳಿಬಿಡ್ಲ ಅನ್ನಿಸ್ಲಾಗತ್ತದ. ಆದ್ರೆ ನಮ್ಮ ಅತ್ತಿ ನಾನೇನಾರ ಬಾಯಿ ಬಿಟ್ಟಂದ್ರೆ ನಾನು ಕೂಸಿಗೆ ಉಳಿಸಲ್ಲ ಅಂತಂದಾಳವ್ವ. ಅದಕ್ಕೆ ನಾ ಸುಮ್ಮೆಲ್ಲ ನುಂಗ್ಕೊಂಡು ನಡ್ದೀನಿ. ಅವ್ವ ನಿನಗೆ ನಾನು ಹೆಂಗೆ ಹೇಳಿ? ಪೂಜಾ, ಯಾಕೆ ನಾನು ಮಾತಾಡ್ಲಾಗತ್ತೀನಿ, ನೀನು ನೋಡಿದ್ರೆ ಏನು ಹೇಳಲ್ದೆ ಸುಮ್ ಕುಂತು ಬಿಟ್ಟಿದವ. ಬಾಯಿ ಬಿಡ್ತಾಳ ಏನಕ್ಕಿ ಇಷ್ಟೊಂದು ಸುಮ್ ಕುಂತು ಬಿಟ್ಟಾಳಲ್ಲ? ಅದು ಅವ್ವ ಏನಿಲ್ಲ, ನಾನು ಅದೇ ವಿಚಾರ ಮಾಡ್ಲಾಗತ್ತಿದ್ದ. ಕರೆನೂ ಅಲ್ಲ, ನಮ್ಮ ಅತ್ತಿ ಎಷ್ಟು ನನಗೆ ಪ್ರೀತಿ ಮಾಡ್ತಾಳಲ್ಲ, ಮಗಳಿಗಿನ್ನ ಹೆಚ್ಚಿಗೆ ನೋಡ್ಕೊತಾಳ ನಮ್ಮ ಅತ್ತಿ. ಇಂಥ ಅತ್ತಿ ಪಡ್ಯಾಕ ನಾ ಭಾಳ ಪುಣ್ಯ ಮಾಡಿದವ. ಅದೇ ವಿಚಾರ ಮಾಡ್ಲಾಗತ್ತಿದ್ದ. ಕರೆನು ನನಗೆ ಇದು ತವ್ರ ಮನಿನ ಗಂಡನ ಮನಿನ ಅನ್ನೋದೇ ಮರೆಸಿಬಿಟ್ಟಾಳ ನಮ್ಮ ಅತ್ತಿ. ಅಷ್ಟು ಚಂದ ನೋಡ್ಕೊತಾಳ ಗೊತ್ತೇನವ ನಿಂಗೆ? ಇಕ್ಕಿ ಏನು ಬಾಯಿ ಬಿಡಲ್ ಬಿಡು, ಇವಾಗ ನನಗೆ ಪಕ್ಕ ಆಯ್ತು. ಇನ್ನು ನಡಿ ಅಕ್ಕಿಗೆ ಬಟ್ಟೆ ಭಾಂಡೆ ಮಾಡಕ್ಕಿಗೆ ಒಬ್ಬಾಕಿಗೆ ಹೇಳ್ತೀನಿ. ಆರವ್ವ ಅಪ್ಪನ ಮುಂದರ ನಾನು ಚಂದ ಅನ್ನಿಸ್ಕೋಬೇಕಲ್ಲ. ಹೀಗೆಲ್ಲ ಮಾಡಿದ್ರೆ ಅವ್ರು ಇಲ್ಲೇ ಬಿಟ್ಟು ಹೋಗ್ತಾರೆ. ಇಲ್ಲೇನು ಕಡಿಮದ ಮಗಳಿಗೆ ಇರಲಿ ಬಿಡು ಅಂತ ಬಿಟ್ಟು ಹೋಗ್ತಾರೆ. ತೋರಿಸ್ಕೊಳಕರ ಮಾಡಬೇಕಲ್ಲ. ನಡಿ ಹೇಳಿ ಬರ್ತೀನಿ, ಮಾತಾಡ್ಕೊಳಕ ಅವ್ವ ಮಗಳು. ನಾನು ನಿನಗೆ ಅದೇ ಹೇಳಾಕತ್ತೀನಿ, ಅವರು ಅಷ್ಟು ಚಲೋ ನೋಡ್ಕೊಳಕತ್ತಾರಂತಂದ್ರೆ ನೀನು ನಿನ್ನ ಕೂಸಿಂದು ಅದ್ರ ಬಗ್ಗೆ ಕಾಳಜಿ ತೊಗೋಬೇಕು. ಈ ಟೈಮಿಗೆ ಹಿಂಗೆ ಒಲಿ ಮೇಲೆ ಮಾಡ್ದ, ಅದು ಮಾಡ್ದ, ಇದು ಮಾಡ್ದ ಅಂತ ಮಾಡಬಾರ್ದು. ಆದಷ್ಟು ಜರ ರೆಸ್ಟ್ ಮಾಡ್ಬೇಕವ ಅಂತ ನಾನು ನಿನಗೆ ಅದೇ ಹೇಳಾಕತ್ತೀನಿ. ಇಲ್ಲವ, ನಾನು ರೆಸ್ಟ್ ಮಾಡ್ತೀನಿ, ನಾನು ಭಾಳ ಕೆಲಸ ಮಾಡಲ್ಲ. ನಿಮ್ಗೆ ಹಂಗೆ ಅನ್ನಿಸ್ತದ. ನಾನು ಈಗ 2-3 ದಿನ ಅಷ್ಟೇ ಆಯಿತು ಒಲಿ ಮೇಲೆ ಮಾಡ್ಲಕತ್ತು, ಭಾಳ ದಿನ ಏನಾಗಿಲ್ಲ. ಅದು ನಾನು ಯಾವತ್ತೂ ಮಾಡಿಲ್ಲಲ್ಲ, ಒಮ್ಮೆ ನನಗೆ ಚಂದ ಅನಿಸ್ಬಿಟ್ಟದ, ಹಾಗಾಗಿ ಮಾಡ್ಲಾಕತ್ತೀನಿ ಅಷ್ಟೇ. ನಾನೇ ಇನ್ನು ಈಗ ಮಾಡಲ್ಲ ತಗೋ, ನಾಳಿನ ಹಿಡಿದು ಮತ್ತೆ ಗ್ಯಾಸ್ ಮೇಲೆ ಮಾಡ್ತೀನಿ. ಇಷ್ಟಕ್ಕೂ ಅತ್ತೆರು ನನಗೇನು ಎಲ್ಲ ಕೆಲಸ ನನಗೆ ಹಚ್ಚಲ್ಲ. ಅಡುಗೆನೂ ನಾನು ಹೆಚ್ಚಿಗೆ ಏನು ಮಾಡಲ್ಲ. ಇನ್ನು ಮೇಲಿನ ಕೆಲಸ ಅಂತೂ ಅವರೇ ಮಾಡ್ತಾರೆ. ಅಡುಗೆನೂ ಅನ್ನಕ್ಕೇನು ಭಾಳ ಏನು ಮಾಡೋದಿರಲ್ಲ ಅವ ಅಡುಗೆ. ಮಾವರು ಊರ ಮೇಲೆ ಹೋಗ್ತಿರ್ತಾರೆ. ಇನ್ನು ಆಕಿ ಪ್ರಮೀಳಾ ಆಕಿನ ಮಕ್ಕಳು ಆಕಿಗೆ ಏನಾರ ಬೇಕಾಯಿತು ಮಾಡ್ತು ಅಂದ್ರೆ ಆಕಿನೇ ಮಾಡ್ಕೋತಾಳೆ. ಆಕಿನ ಗಂಡಂತರೂ ಹೊರಗೆ ನಾಷ್ಟ ಅದು ಇದು ಹೊರಗೆ ಮಾಡ್ತಾರೆ. ಯಾರೇನು ನನ್ನ ಕೈಲೇನು ಇಲ್ಲೇನು ಹೆಚ್ಚಿಗೆ ಕೆಲಸ ಮಾಡಿಸ್ಕೊಳ್ಳಲ್ಲವ. ಎಲ್ಲರೂ ಚಂದ ನೋಡ್ಕೋತಾರೆ ನೋಡು. ನೀ ಏನು ನನ್ನ ಚಿಂತೆ ಮಾಡಬೇಡ, ನನಗದೇ ಸಮಾಧಾನವ. ನನಗದು ಒಂದೇ ಸಮಾಧಾನ ನೋಡು. ಹಾಗಂತೆ ಈಗ ಎಷ್ಟು ದಿನ ಆಯಿತು ಫೋನ್ ಹಚ್ಚಿಲ್ಲ ಏನಿಲ್ಲ ಅಂದ್ರೂ ನಾನು ಧೈರ್ಯ ಮೇಲೆ ಇದ್ದಿದ್ದ. ಯಾಕಂದ್ರೆ ನಿಮ್ಮ ಅತ್ತೆ ನಿನಗೆ ತಾಯಿಗಿನ ಹೆಚ್ಚಿಗೆ ನೋಡ್ಕೋತಾ. ಅದಕ್ಕೆ ಅದೇ ಧೈರ್ಯ ಮೇಲೆ ನಾನು ಆರಾಮಿದ್ದೆ ನೋಡಿ, ಚಿಂತೆ ಬಿಟ್ಟು ಇದ್ದಿಲ್ಲ. ಮೊದ್ಲಿನ ಗತ್ಲೆನೇ ನಿಮ್ಮ ಅತ್ತಿದ್ದೀಳು ಅಂತಂದ್ರೆ ನಾನು ನೆಮ್ಮದಿಲಿಂತ ಇರ್ಲಕತ್ತಿತ್ತ? ಇಲ್ಲವ, ನಾನು ನಿನ್ನ ಕಳಿಸ್ಕೊಡ್ತಿದ್ದಿಲ್ಲ. ಒಂದು ಕ್ಷಣನೂ ನಾನು ನಿನಗಿಲ್ಲಿ ಕಳಿಸ್ಕೊಡ್ತಿದ್ದಿಲ್ಲ ಗೊತ್ತೇನು ಮಗಳ? ಒಂದು ಕ್ಷಣ ಕಳಿಸ್ಕೊಡ್ತಿದ್ದಿಲ್ಲ. ಈಗ ಅದೇನು ಕೆಟ್ಟ ಟೈಮ್ ಇತ್ತೋ ಹಂಗೆ ನಡ್ಕೊಂಡು ಬಿಟ್ಟಾರ. ಈಗ ಎಲ್ಲ ಮರೆತು ಪಾಪ ನಿನಗೆ ಚಲೋ ನೋಡ್ಕೊಳಕತ್ತಾರ. ಅದಕ್ಕೆ ನಾನು ನಿನಗೆ ಕಳಿಸಿನವ, ಇದ್ದಿಲ್ಲ ಅಂದ್ರೆ ಕಳಿಸ್ತಿದ್ದಿಲ್ಲ. ಆಯಿತು. ಇನ್ನೊಂದು ಗೊತ್ತೇನೋ ನಿನಗೆ? ನಿಮ್ಮ ಅತ್ತಿಗೆಮ್ಮ ನಿನ್ನ ಮೇಲೆ ಎಷ್ಟು ಜೀವ ಆಗ್ಯಾಳಂತಂದ್ರೆ ಅಷ್ಟು ಜೀವ ಆಗ್ಯಾಳು. ಕುಂತರ್ ನಿಂದೆ ಮಾತು, ನಿಂತರ್ ನಿಂದೆ ಮಾತು. ಕರ್ಕೊಂಡು ಬರ್ರಿ ಅತ್ತಿ, ಕರ್ಕೊಂಡು ಬರ್ರಿ. ಆಕಿಗೆ ನಾನು ಭಾಳ ಚಿಂತೆ ಮಾಡಂಗೆ ಮಾಡಿಬಿಟ್ಟಿದ, ಭಾಳ ಕಷ್ಟ ಕೊಟ್ಟಿದ. ಆ ಟೈಮಿಗೆ ನನ್ನ ಕೈಲಿ ಏನೂ ಮಾಡ್ಲಿಕ್ಕಾಗಿಲ್ಲ, ಆಕಿಗೆ ಚಲೋ ನೋಡ್ಕೊಳಕ್ಕಾಗಿಲ್ಲ. ಈಗ ಚಲೋ ನೋಡ್ಕೋಬೇಕಲ್ಲಾಗತ್ತೀನಿ. ಈಗ ನೋಡಿದ್ರೆ ಪೂಜಾ ಬರಲೇ ಹೊಂಟಾಳ. ಕರ್ಕೊಂಡು ಬರ್ರಿ ಅತ್ತಿ, ಕರ್ಕೊಂಡು ಬರ್ರಿ ಅತ್ತಿ ಅಂತ ಎಷ್ಟು ಹೇಳಿ ಕಳ್ಸಾಳ ಗೊತ್ತೇನೋ ನಿಮ್ಮ ಅತ್ತಿಗೆಮ್ಮ? ನಾನು ಎಷ್ಟು ಹೇಳಿನವ, ಅದೆಲ್ಲ ಮನಸ್ಸಿನಾಗ ನಾನು ಏನೂ ಇಟ್ಕೊಂಡಿಲ್ರಿ, ನೀವು ಹಂಗೆ ಅನ್ಕೋಬೇಡ್ರಿ ಅತ್ತಿಗೆಮ್ಮ ಅಂತ. ಅಂದ್ರೂ ಅವರು ಈಗ ಹಂಗೆ ಮಾಡ್ಯಾರಲ್ಲ, ಅದು ಅವ್ರಿಗೆ ಪಶ್ಚಾತ್ತಾಪ ಆಗ್ತಿರ್ತದ. ಏನು ಮಾಡಬೇಕು? ನಾನು ಮನಸ್ಸಿನಾಗ ಇಟ್ಕೊಂಡಿಲ್ಲ ಅಂದ್ರೂ ಅವ್ರಿಗೆ ನಾ ಹಿಂಗೆ ಮಾಡ್ದೆ ಅನ್ನಂಗೆ ಆಗ್ಬಿಟ್ಟದ. ಅತ್ತಿಗೆಮ್ಮ ಏನು ಕೆಟ್ಟವ್ರು ಇಲ್ಲ ಬಿಡು, ಮನಾರ ನಮ್ಗೆ ಎಷ್ಟು ಚಂದ ನೋಡ್ಕೊಂಡಾರ. ನಿನಗಾಯ್ತು, ಅಪ್ಪಗಾಯ್ತು, ಅಣ್ಣಗ ಎಲ್ಲರ ಸಂಗಟ ಚಂದೇ ಇದ್ದಿರೋರು. ಅದೇನೋ ಕೆಟ್ಟ ಗಳಿಗೆ ಹಂಗೆ ಮಾತಾಡಂಗೆ ಆಗ್ಬಿಟ್ಟದ. ನಾ ಏನು ಹಂಗೆ ಮನ್ಸಿನಾಗ ಇಟ್ಕೊಂಡಿಲ್ಲವ. ನನಗೆ ಗೊತ್ತು ಮಗಳೇ, ನೀನು ಯಾವತ್ತೂ ಏನು ಮನಸ್ಸಿನಾಗ ಇಟ್ಕೊಬೇಕಲ್ಲ, ಒಬ್ರಿಗೆ ಕೆಟ್ಟದ್ದು ಬಯಸಕ್ಕಲ್ಲ, ಏನು ಮಾಡೋಕ್ಕಲ್ಲ, ನನಗೆ ಗೊತ್ತು. ಆದ್ರೆ ಇಂಥ ನಂದು ಒಳ್ಳೆ ಮಗಳಿಗೆ ಆ ದೇವರು ಯಾಕೆ ಇಂಥ ಕಷ್ಟ ಕೊಟ್ಬಿಟ್ಟು ನನ್ನದು ಒಂದೇ ನನಗೆ ಚಿಂತೆ ನೋಡು. ಇಂಥ ಟೈಮಿಗೆ ನಾನು ಹಳೆ ಇದ್ದೀನೋ ಅಂತಂದ್ರೆ ಅವ್ರವ್ವ ಇಷ್ಟು ಪ್ರೀತಿ ತೋರಿಸೋ ಟೈಮಿಗೆ ಅವ ಏನಾರ ಇದ್ದೀನಿ ಎದುರಂತಂದ್ರೆ ಎಷ್ಟು ಖುಷಿ ಪಡೋ ಮನುಷ್ಯ ಪಾಪ. ಒಂದು ಟೈಮಿಗೆ ಎಷ್ಟು ಚಿತ್ರ ಹಿಂಸೆ ಕೊಡ್ತೀವಿ ನಿಮ್ಮ ಅತ್ತಿ, ಅಂಥ ಟೈಮಿಗೆ ಪಾಪ ಅವ ಎಷ್ಟು ಕೊರಗ್ತೀನೋ. ಇದೆಲ್ಲ ಈಗ ಚಲೋ ಆಗ್ಯದ, ಇದೆಲ್ಲ ನೋಡ್ಲಕ್ಕೆ ಇಲ್ಲಲ್ಲವ. ನಾನು ಹಳೆ ಅನ್ನೋದೊಂದೇ ಒಂದು ಚಿಂತೆವ. ಇಂಥ ಟೈಮಿಗೆ ನಾನು ಹಳೆ ಇದ್ದೀನಂತಂದ್ರೆ ಅತ್ತಿ ಮಾವ ನಾದ್ನಿ ಎಲ್ಲ ಮನೆ ತುಂಬಿದ ಮನೆ, ನನ್ನ ಮಗಳು ಎಷ್ಟು ಖುಷಿದಾಗಿರ್ತೀಳಲ್ಲ ಅಂತ ಅನ್ನೋದೊಂದೇ ಚಿಂತೆ ನೋಡಿ. ನನಗೆ ಎಷ್ಟು ಖುಷಿ ಇರ್ತಿದ್ದಿ, ಅದೆಲ್ಲ ನೋಡೋ ಭಾಗ್ಯ ಇಲ್ಲಲ್ಲ. ನನ್ನ ಹಳೆಗೆ ಅನ್ನೋದೊಂದೇ ಚಿಂತೆವ. ಇನ್ನೊಂದು ಚಿಂತೆ ಏನು ಗೊತ್ತೇನು ಮಗಳ? ಪಾಪ ಆ ಕೂಸ ಅದು ಏನು ಪಾಪ ಮಾಡ್ಯದ ಹೇಳು? ತಂದೆ ಪ್ರೀತಿನೇ ಇಲ್ದಂಗೆ ಬೆಳಿಬೇಕಲ್ಲ, ಅದೊಂದು ಚಿಂತೆವ. ಏನು ಮಾಡಬೇಕು?
ಹಣೆ ಬರ್ನಾಗ ಏನು ಇರ್ತದ ಅನ್ಭವಿಸ್ಕೊತ ಹೋಗೋದಷ್ಟೆ, ಮತ್ತೇನಿಲ್ಲ ಮಗಳೇ. ನೀನು ಧೈರ್ಯ ತಗೋ, ನೀನು ಚಿಂತೆ ಮಾಡ್ಕೋತ ಕೂಡಬೇಡ ಏನು. ಚಂದ ಊಟ ತಿಂಡಿ ಮಾಡಿಕೊಂಡು ಚಂದಿರು ಮಗಳೇ. ಹೌದವ, ನಾನೀಗ ಎಷ್ಟು ಖುಷಿದಾಗಿದ್ದೀನಿ. ಈ ಎಲ್ಲ ಖುಷಿ ನೋಡ್ಲಿಕ್ಕೆ ನನ್ನ ಗಂಡಿಲ್ಲ ಅನ್ನೋದೊಂದೇ ಚಿಂತೆ ನೋಡು. ಪಾಪ ನನ್ನ ಕೂಸಿ ಏನು ಪಾಪ ಮಾಡ್ಯದ ನೋಡು. ಅಪ್ಪನ ಪ್ರೀತಿ ಇಲ್ದಂಗೆ ಬೆಳಿಬೇಕಲ್ಲ, ಅದೊಂದು ಚಿಂತೆ. ನಾಳೆಗದು ಯಾರಿಗೆ ಅಪ್ಪನ ಬೇಕು? ಅಪ್ಪನ ಪ್ರೀತಿನೇ ಕಾಣಲಾರ್ದೆ ಬೆಳಿಬೇಕಲ್ಲ. ಭಾಳ ಕಷ್ಟ ನನ್ನ ಕೂಸಿಗೂ. ಆ ದೇವ್ರು ನಮ್ಮ ಜೀವನದಾಗ ಯಾಕಿಂತ ಕಷ್ಟ ಕೊಟ್ಟನೋ ಗೊತ್ತಿಲ್ಲ. ಅದೇನು ಪಾಪ ಮಾಡಿದ್ನೋ ನಾನು ಯಾವ ಜನ್ಮದಾಗ. ಈ ಜನ್ಮಕ್ಕಂತರೂ ನಾನು ಏನು ಪಾಪ ಮಾಡಿಲ್ಲ ಬಿಡು, ನನಗೆ ತಿಳಿದಿದ್ದ ಮಟ್ಟಿಗೆ. ಅದು ಯಾವ ಜನ್ಮದಾಗ ಏನು ಕರ್ಮ ಮಾಡಿನಂತ ಆ ದೇವರು ಈ ಜನ್ಮದಾಗ ತೀರಿಸ್ಕೊಂಡು ಬಿಟ್ಟೋ ಏನೋ. ಅವ್ವ, ನನ್ನ ಗಂಡಿದ್ದೀನಂತಂದ್ರೆ ಇಷ್ಟೊತ್ತಿಗೆ ನನ್ನ ಜೀವನ ಚಂದ ಇರ್ತಿತ್ತು. ಇಲ್ಲಿ ದಿನಾಲು ಅತ್ತಿ ಕೈಯಾಗ ನಾನು ಒಂದೊಂದು ದಿನ ಸತ್ತು ಹೋಗಿ ಬದುಕ್ಲತ್ತೀನವ. ನಿನ್ನ ಮುಂದೆ ಹೆಂಗೆ ಹೇಳ್ಕೊಲಿ? ಎಲ್ಲ ಹೇಳ್ಕೊಬೇಕಂತ ಅನ್ನೋದು ಆಸೆ, ಆದ್ರೆ ಹೇಳ್ಕೊಳಕ್ಕಾಗಲ್ದೆ ನಮ್ಮ ಅತ್ತಿ ನನ್ನ ಬಾಯಿ ಕಟ್ಟಿಬಿಟ್ಟಾಳವ್ವ. ನಾನು ನಿನ್ನ ಮುಂದೆ ಏನು ಹೇಳ್ಕೊಳಂಗಿಲ್ಲ. ನೋಡು, ನನ್ನ ಮಗಳಿಗೆ ಮತ್ತೆ ಬೇಸರ ಮಾಡಿಬಿಟ್ಟ. ಪೂಜಾ, ಸುಮ್ಮಿರವ್ವ, ನೀನು ಮತ್ತೆ ಬೇಜಾರು ಮಾಡ್ಕೋಬೇಡ ಮಗಳೇ. ಚಿಂತೆ ಮಾಡಬೇಡ. ಹಾಗೆ ನಾನು ಸಜಿಗೆ ಮಾತಾಡ್ದೆ. ಚಿಂತೆ ಮಾಡ್ಕೋಬೇಡ, ಬೇಸರ ಮಾಡ್ಕೋಬೇಡವ, ಬೇಸರ ಮಾಡ್ಕೋಬೇಡ. ಇಲ್ಲವ, ನಾನೇನು ಬೇಸರ ಮಾಡ್ಕೊಳ್ಳಲ್ಲ. ನನ್ನ ಜೊತೆ ಎಲ್ಲರೂ ಇದ್ದೀರಲ್ಲ, ಅದೇ ಖುಷಿ ಸಮಾಧಾನ ನನಗೆ. ನಾನು ನೋಡಿ ಎಟ್ಟತ್ತಾಯ್ತು ನಮ್ಮವ್ವ ಬಂದು ಕುಂತಾಳ. ಚಹಾ ಕುಡಿತೇನಂತ ಹೇಳಿ ಕೇಳಿದೆ ನಾನು. ಚಹಾ ಬ್ಯಾಡ ಅಂತಂದು ಅದು ಬಿಸಿ ಪೂರಿ ಮಾಡೀನಿ, ಆಲೂಗಡ್ಡೆ ಪಲ್ಯ ಮಾಡೀನಿ, ನಿನಗಿಷ್ಟ ಅಪ್ಪಗಿಷ್ಟ ಅಂಥೇಳಿ. ಅನ್ನಕ್ಕೆ ಎಲ್ಲ ಇಟ್ಟಿನಿ, ಅನ್ನ ಸಾಂಬಾರು ಎಲ್ಲ ಮಾಡಿಟ್ಟಿನಿ. ಅಡುಗೆ ಆಗ್ಯದ, ಈಗೆಲ್ಲ ಹೊತ್ತಾಗ್ಯದ. ಊಟ ಮಾಡಮ್ ನಡಿಯವ್ವ ಅನ್ನಲ್ಬಿಟ್ಟು ಹಾಗೆ ಮಾತಿಗೆ ಹಚ್ಕೊಂಡು ಕೂತ್ಬಿಟ್ಟೀನಿ. ನಡಿಯವ್ವ, ಅತ್ತೆಯರ್ನು ಇನ್ನೀಗ ಬರ್ತಾರೆ. ಅವ್ರ ಮನೆ ಏನು ಭಾಳ ದೂರ ಇಲ್ಲ. ಅಲ್ಲಿ ಕೆಲ್ಸಕ್ಕೆ ಹೇಳ್ತೀನಿ ಅಂದ್ರಲ್ಲ, ಅವ್ರ ಮನೆ ಏನು ಭಾಳ ದೂರ ಇಲ್ಲ, ಇಲ್ಲೇ ಬಾಜಿಕೆ ಅದ. ಅವರು ಉಂಡಿಲ್ಲ, ಈಗ ಬಂದು ಊಟಕ್ಕೆ ಕುಂತು ಬಿಡ್ತಾರೆ. ನಡಿಯವ್ವ, ಹಾಗೆ ನಾವು ತಾಟದ ಹಚ್ಚತನ ಎಲ್ಲರೂ ಬರ್ತಾರೆ. ಅಪ್ಪನೂ ಬರ್ತಾನೆ. ಈ ಎಟ್ಟತನ ಐತಲ್ಲ, ಹೋಗಿ ಅಪ್ಪ ನನ್ನ ಸಸಿ ಎಲ್ಲರೂ ಬರತನ ಇದೆಲ್ಲ ಹಚ್ಚಿಟ್ರಾಯ್ತು. ನಡಿಯವ್ವ, ಊಟ ಅದು ಮಾಡಮ್, ಹೊತ್ತಾಯ್ತು ಭಾಳ. ಹ್ಞೂ ನಡಿಯವ್ವ, ನಾನು ಭಾಳ ದಿನ ಆಯಿತು ನನ್ನ ಮಗಳು ಮಾಡಿದ ಅಡುಗೆ ತಿನ್ಲಾರ್ದು. ಇವತ್ತು ಊಟ ಮಾಡ್ತೀನಿ ಹೊಟ್ಟೆ ತುಂಬ. ನಡಿ, ಇದೆಲ್ಲ ನಾವು ತೊಗೊಂಡು ಹೋಗಮ್ಮಿ. ಆಟತ್ತಿಗೆ ಎಲ್ಲರೂ ಬರ್ತಾರೆ, ಎಲ್ಲರೂ ಕುಂತು ಊಟ ಮಾಡಿದ್ರೆ ಆಯ್ತು. ನೀವೆಲ್ಲರೂ ಈ ಕತೆ ನೋಡಿಬಿಟ್ಟು ಹಾಗೆ ಹೋಗ್ಲಕ್ಕೆ ಹೋಗ್ಬೇಡ್ರಿ. ಪ್ಲೀಸ್ ಕತೆಗೊಂದು ಲೈಕ್ ಕೊಡ್ರಿ. ಕತೆ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಕಮೆಂಟ್ ಮಾಡೋದು ಮರಿಬೇಡ್ರಿ. ಮತ್ತು ಯಾರು ಹೊಸದಾಗಿ ನೋಡ್ಲಕತ್ತಿರಲ್ರಿ ಅವರು ಪಾರ್ಟ್ 1 ನಿಂತು ನೋಡ್ರಿ, ಅಂದ್ರೆ ನಿಮಗೆ ಕತೆ ಅರ್ಥ ಆಗ್ತದ್ರಿ. ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ. ನೋಟಿಫಿಕೇಶನ್ ಬಟನ್ ಆನ್ ಮಾಡೋದು ಮರಿಬೇಡ್ರಿ. ನೋಟಿಫಿಕೇಶನ್ ಬಟನ್ ಆನ್ ಮಾಡ್ಕೊಂಡ್ರಿ ಅಂತಂತಂದ್ರೆ ನಾನು ಯಾವಾಗ ಕತೆ ಅಪ್ಲೋಡ್ ಮಾಡಿದ್ರು ಅದು ನೋಟಿಫಿಕೇಶನ್ ನಿಮಗೆ ಬರ್ತದ್ರಿ. ನೀವು ಯಾವಾಗ ಫ್ರೀ ಇರ್ತೀರಿ ಅವಾಗ ನೋಡ್ಬೋದ್ರಿ. ನಮ್ಮ ಕತೆಗೆ ನೀವು ಭಾಳ ಸಪೋರ್ಟ್ ಮಾಡ್ಲಾಕತ್ತೀರಿ. ನಿಮ್ಮೆಲ್ಲರ ಸಪೋರ್ಟು ಹೀಗೆ ಇರಲಿ ಅಂತ ಕೇಳ್ಕೊತೀನಿ. ಕತೆ ನೋಡಿರೋ ನಿಮ್ಮೆಲ್ಲರಿಗೂ ಧನ್ಯವಾದಗಳು ರೀ. ಥ್ಯಾಂಕ್ ಯು ಫಾರ್ ವಾಚಿಂಗ್.